ನಮಸ್ಕಾರ ಸ್ನೇಹಿತರೆ. ದೂರದಿಂದ ನೋಡಿದಾಗ ಪ್ರತಿಯೊಬ್ಬ ವ್ಯಕ್ತಿ ಸಂತೋಷದಿಂದ ಸುಖವಾಗಿರುವಂತೆ ಕಾಣ್ತಾನೆ. ಆದರೆ ಅವನ ಬಗ್ಗೆ ತಿಳಿದಾಗ ಮಾತ್ರ ಅವರ ಜೀವನದ ನಿಜವಾದ ಸತ್ಯ ತಿಳಿಯೋದು. ಕೇಳಿ ಸ್ನೇಹಿತರೆ, ಬೇರೆಯವ್ರನ್ನ ಅತಿಯಾಗಿ ನಂಬಿದ್ರೆ ಹಾಳಾಗೋಗ್ತೀಯ. ನಿನ್ನನ್ನು ನೀನು ನಂಬು, ಕೊನೆವರೆಗೂ ಹಾಯಾಗಿ ಸಂತೋಷವಾಗಿ ಖುಷಿಯಾಗಿರ್ತೀಯ. ಜೀವನ ನಿನಗೇನು ಕಲಿಸುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದರೆ ಯಾರಿಂದ ಏನನ್ನೂ ನಿರೀಕ್ಷಿಸಬೇಡ. ಯಾರ ಮೇಲೂ ಅತಿಯಾದ ನಂಬಿಕೆಯನ್ನು ಇಡಬೇಡ ಅನ್ನೋದನ್ನು ಮಾತ್ರ ಹಂತ ಹಂತವಾಗಿ ಕಲಿಸ್ತಾ ಹೋಗುತ್ತೆ. ಅದಕ್ಕೆ ಪದೇ ಪದೇ ಹೇಳ್ತೀನಿ, ನಿನಗಾಗಿ ನೀನು ಬದುಕು, ನಿನ್ನವ್ರಿಗಾಗಿ ನೀನು ಬದುಕು ಅಂತ. ನಿನ್ನನ್ನು ನೋಡಿ ಅವ್ರು ಏನು ಅನ್ಕೋತಾರೋ ಇವ್ರೇನು ಅನ್ಕೋತಾರೋ ಅನ್ನೋದನ್ನು ಬಿಟ್ಟು ಯಾರು ಏನೇ ಅಂದ್ಕೊಳ್ಳಿ, ಯಾರು ಏನು ಮಾಡೋಕ್ಕಾಗಲ್ಲ ಅಂತ ಬದುಕು. ಆಗ ಮಾತ್ರ ನಿನ್ನ ಜೀವನದಲ್ಲಿ ಏನು ಬೇಕಾದರೂ ಸಾಧಿಸ್ಬೋದು, ಯಶಸ್ಸನ್ನು ಕಾಣ್ಬೋದು. ಬದುಕೋದಕ್ಕೆ ಬೇಕಾಗಿರೋದು ಭಯ ಅಲ್ಲ, ಧೈರ್ಯ, ಆತ್ಮವಿಶ್ವಾಸ ಅಷ್ಟೇ. ನಿನ್ನ ಕಣ್ಣೀರನ್ನು ಇಲ್ಲಿ ಯಾರೂ ಗಮನಿಸೋದಿಲ್ಲ, ನಿನ್ನ ನೋವನ್ನು ಯಾರೂ ಸಹ ನೋಡೋದಿಲ್ಲ, ನಿನ್ನ ಕಷ್ಟಗಳನ್ನು ಯಾರೂ ತೀರ್ಸೋಕೆ ಮುಂದೆ ಬರಲ್ಲ. ಅದಕ್ಕೆ ಪದೇ ಪದೇ ಹೇಳ್ತೀನಿ, ನಿನಗಾಗಿ ನೀನು ಬದುಕು. ನಾಲಿಗೆಯ ಶಕ್ತಿಯನ್ನು ಯಾವುದೇ ಕಾರಣಕ್ಕೂ ಹೆತ್ತವ್ರ ಮೇಲೆ ತೋರಿಸ್ಬೇಡ. ಯಾಕಂದರೆ ಮಾತಾಡೋದನ್ನ ಕಲಿಸ್ಕೊಟ್ಟವ್ರೆ ಅವರು ಅಂತ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಮರಿಬೇಡ. ಇನ್ನೊಬ್ಬರಿಗೆ ಆಸರೆ ಆಗು, ಬೇಸರ ಆಗಬೇಡ. ಜೀವನದಲ್ಲಿ ದೊಡ್ಡ ಪ್ರಶ್ನೆ ಯಾವುದು ಗೊತ್ತಾ? ನಮ್ಮವರು ಯಾರು ಅನ್ನೋದು. ಅದಕ್ಕೆ ಉತ್ತರ ಏನು ಗೊತ್ತಾ? ನಮಗಾಗಿ ಯಾರೂ ಇಲ್ಲ ಅನ್ನೋದು. ನಿನ್ನ ಕಷ್ಟಗಳನ್ನು ಭಗವಂತನ ಮುಂದೆ ಹೇಳು. ಯಾಕಂದರೆ ಭಗವಂತ ಅದನ್ನು ಯಾರ ಮುಂದೆಯೂ ಹೇಳಿ ನಗೋದಿಲ್ಲ. ಕೊನೆಗೊಂದು ಮಾತು, ಎಲ್ಲರೂ ಜಗತ್ತು ಬದಲಾಗಿದೆ ಅಂತಾರೆ, ಆದರೆ ಬದಲಾಗಿರೋದು ಜಗತ್ತಲ್ಲ, ಮನುಷ್ಯನ ಮಾನವೀಯತೆ. ಸ್ನೇಹಿತರೆ, ನಿಮಗಾಗಿ ನೀವು ಬದುಕಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.